ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತೆ KSRTC BMTC ಸ್ಟ್ರೈಕ್ ಬಗ್ಗೆ, ಸಾರಿಗೆ ಮುಷ್ಕರದ ಬಗ್ಗೆ ಬುಧವಾರದಿಂದ ಇವರ ಸ್ಟ್ರೈಕ್ ಶುರು ಆಗುತ್ತೆ. ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಅನೌನ್ಸ್ ಮಾಡಿದೆ. 25% ಸಂಬಳವನ್ನು ಪರಿಷ್ಕರಣೆ ಮಾಡಿ, ನೀವು ಬರೇ 12.5% ಮಾಡಿದರೆ ನಾವು ಒಪ್ಪಲ್ಲ, ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮಾಡ್ತೀರಾ 25% ಮಾಡಿ, ಅಂದರೆ ಇನ್ನೂ 12.5% ಸೇರಿಸ್ಕೊಡಿ. ಹೀಗಾಗಿ 12.5% ಮಾಡಿರೋದಿದೆಯಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪಲ್ಲ ಅಂತ ಹೇಳಿದ್ದಾರೆ. ನಂಬರ್ 1. ಜೊತೆಗೇನಪ್ಪ ಅಂತಂದರೆ, ಒಂದು, ನೀವು 25% ವೇತನವನ್ನು ಪರಿಷ್ಕರಣೆ ಮಾಡಬೇಕು. ಎರಡನೇದೇನು ಅಂತಂದರೆ, 26 ತಿಂಗಳ ಹಿಂಬಾಕಿನಲ್ಲಿ 450 ಕೋಟಿ ಮಾತ್ರ ಇಲ್ಲಿ ತನಕ ಬಿಡುಗಡೆ ಆಗಿದೆ, ಇನ್ನೂ 821 ಕೋಟಿ ಬಿಡುಗಡೆ ಆಗಬೇಕು. ಅದನ್ನು ಮಾಡಿ, ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ. ಸೊ ಈ ಬಾರಿ ಏನಾದರೂ ಇವರ ನಿಲುವು ಬಹಳ ನಿಲುವಿಗೆ ಬದ್ಧರಾಗ್ಬಿಡ್ತೀವಿ ನಾವು, ಯಾವುದೇ ಕಾರಣಕ್ಕೂ ನಾವು ಏನಂದರೂ ಹಿಂಜರಿಯಲ್ಲ ಅಂತಂದರೆ ಜನಗಳಿಗೆ ತೊಂದರೆ ಆಗುವಂಥದ್ದು ನಿಶ್ಚಿತ. ಯಾಕಂದರೆ ನೋಡಿ, ನಾಡಿದ್ದರಿಂದ ಶುರುವಾಗುತ್ತೆ. ಈಗಾಗಲೇ ಒಂದು ಕಡೆಗೆ ಈ ಮಾತುಕತೆ ನಡೆಸುವಂಥ ಪ್ರಯತ್ನಗಳು ಕೂಡ ಆಗ್ತಾಯಿದೆ ವ್ಯವಸ್ಥೆಯಿಂದ, ಇಲ್ಲ ಅನ್ನಲ್ಲ ನಾವು. ಆ ಪ್ರಯತ್ನಗಳು ನಡೀತಾನೇ ಇರಬೇಕು. ಆದರೆ ಏನಾದರೂ ಒಪ್ಕೊಳ್ಳಿಲ್ಲ ಅಂದರೆ, ಯಾಕಂದರೆ ಇವ್ರು ಹೇಳಿದ್ದನ್ನು ಸರ್ಕಾರ ಅಷ್ಟು ಸುಲಭವಾಗಿ ಒಪ್ಕೊಳ್ಳುವಂಥ ಸ್ಥಿತಿಲಿ ಇಲ್ಲ. ಆ ರೀತಿ ಏನಾದರೂ ಆದರೆ ಇವರು ಸ್ಟ್ರೈಕ್ ಮಾಡುವಂಥದ್ದು ನಿಶ್ಚಿತ. ಹಾಗಾಯಿತು ಅಂತಂದರೆ ಜನಗಳಿಗೆ ತೊಂದರೆ ಆಗುವಂಥದ್ದು ಕೂಡ ಖಾಯಂ. ನೋಡಬೇಕು ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ, ಏನು ಎತ್ತ ಅಂತ. $25% ಮಾಡಿ, 12.5% ನಾವು ಒಪ್ಪಲ್ಲ. ಜೊತೆಗೇನು ಅಂತಂದರೆ, ಈ ಕೋಟಿ ಗಟ್ಟಲೆ ಬಾಕಿ ಇದೆಯಲ್ಲ ಹಿಂದಿಂದು, ಅದನ್ನೆಲ್ಲವನ್ನು ಕೂಡ ತೀರಿಸಿ, ಹಿಂಬಾಕಿ 26 ತಿಂಗಳದು 450 ಕೋಟಿ ಬಿಡುಗಡೆ ಆಗಿದೆ, ಇನ್ನೂ 821 ಕೋಟಿ ಕೊಡಬೇಕು, ಅದನ್ನು ಕೊಟ್ಟಿಲ್ಲ. ಹೀಗಾಗಿ ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸೋ ತನಕ ನಮ್ಮದು ಸ್ಟ್ರೈಕ್ ಅಂತ ಘೋಷಣೆ ಮಾಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ಬುಧವಾರದಿಂದ ಸ್ಟ್ರೈಕ್ ಅಂತ ಹೇಳಿದ್ದಾರೆ, ಕೆಲವೊಂದು ಬೇಡಿಕೆಗಳನ್ನು ಕೂಡ ಮುಂದಿಟ್ಟಿದ್ದಾರೆ. ಏನು ಸರ್ಕಾರದಿಂದ ಏನಾದರೂ ಈ ಮಾತುಕತೆ ಪ್ರಯತ್ನಗಳಾಗ್ತಾ ಇದೆಯಾ, ಮನವೊಲಿಕೆ ಪ್ರಯತ್ನಗಳೇನಾದರೂ ಆಗ್ತಾ ಇದೆಯಾ? ಹೌದು ರಂಗನಾಥ್, ಈಗಾಗಲೇ ಕೂಡ ಬುಧವಾರ ಬೆಳಗ್ಗೆಯಿಂದ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು, ಅಂದ್ರೆ 26 ತಿಂಗಳು, ಅಂದ್ರೆ ಏನು ಸಾರಿಗೆ ನೌಕರರು 38 ತಿಂಗಳ ವೇತನ ಹಿಂಬಾಕಿ ಕೇಳ್ತಿದ್ದಾರೆ, ಅದರಲ್ಲಿ 26 ತಿಂಗಳ ವೇತನ ಹಿಂಬಾಕಿಯ 1271 ಕೋಟಿ ಬಿಡುಗಡೆ ಮಾಡ್ತೀವಿ ಅನ್ನೋಂಥದ್ದು ಒಂದು. ಮತ್ತೆ 15% ಕೇಳಿರುವಂತಹ ವೇತನ ಪರಿಷ್ಕರಣೆಯಲ್ಲಿ 12.50% ವೇತನ ಪರಿಷ್ಕರಣೆಯನ್ನ ಈಗಾಗಲೇ ಕೂಡ ಒಪ್ಕೊಂಡಿರುವಂಥದ್ದು. ಆದ್ರೆ ಸಾರಿಗೆ ನೌಕರರು ಇಲ್ಲ, 38 ತಿಂಗಳ ವೇತನ ಹಿಂಬಾಕಿಯನ್ನ ಕೊಡ್ಲೇಬೇಕು, 15% ವೇತನ ಪರಿಷ್ಕರಣೆ ಮಾಡಲೇಬೇಕು ಅಂತ ಈಗಾಗಲೇ ಪಟ್ಟನ್ನ ಕೂಡ ಹಿಡಿದಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕಾರ್ಮಿಕ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಒಂದು ಅಧ್ಯಕ್ಷರು ಮತ್ತೆ KSRTC BMTCಯ MDಗಳ ಜೊತೆಯಲ್ಲಿ ಒಂದು ಮಹತ್ವದ ಸಭೆಯನ್ನು ಕೂಡ ಕರೆದಿರುವಂತದ್ದು. ಈ ಸಭೆಯಲ್ಲಿ ಬುಧವಾರದ ಮುಷ್ಕರ ಏನಾಗತ್ತೆ, ಏನಾಗೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವಾಗಿರುವಂತದ್ದು. ರಂಗ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.